ಸೊ ನಿಮ್ ಪ್ರಕಾರ ನಾವ್ ಹೇಳಿದ್ದು 80% ಟೈಮ್ ಫಾಲೋ ಮಾಡಿದ್ರು ಇನ್ನೊಂದ್ 20% ಟೈಮ್ ಫಾಲೋ ಮಾಡಕ್ ಆಗ್ಲಿಲ್ಲ ಅಂದ್ರೂ ಶುಗರ್ ನಾರ್ಮಲ್ ಇರುತ್ತೆ. ಸೊ ಒಟ್ನಲ್ಲಿ ಶುಗರ್ ಹೋಗಿಸ್ಕೊಂಡಿದೀರಾ ನೀವು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀರಾ ನಮ್ಮ ಬೇರೆ ಪೇಷಂಟ್ಸಿಗೂ ನಾವ್ ನಿಮ್ ಎಕ್ಸಾಂಪಲ್ ಕೊಡ್ತೀವಿ ನೋಡಿ 10 kg ಕಮ್ಮಿ ಆಗಿದ್ದಾರೆ ಅಂತ. ಅದರಿಂದ ತುಂಬಾ ಜನ ಮೋಟಿವೇಟ್ ಆಗಿ ಅದನ್ನು ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಒಂದು ಅನಿಸಿಕೆ ನಮ್ಮ ಸುಮಾರು ಜನ ನೋಡ್ತಾರೆ, ಅವರಿಗೂ ಗೊತ್ತಾಗ್ಲಿ ಶುಗರ್ ಅಂದ್ರೆ ತಕ್ಷಣ ಮಾತ್ರೆ ಶುರು ಮಾಡೋ ಅವಶ್ಯಕತೆ ಏನಿಲ್ಲ. ಅದು ಯಾವ ತರ ಶುಗರ್ ಎಲ್ಲಾರ್ಗು ಒಂದೇ ತರ ಇರಲ್ಲ. ಈಗ ಸುಮಾರು ಜನಕ್ಕೆ ಟೈಪ್ 1 ಡಯಾಬಿಟಿಸ್ ಅಂತ ಇರುತ್ತೆ. ನನಗೆ ಪ್ಯಾಂಕ್ರಿಯಾಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಮೇಡಮ್, ವೆಯ್ಟ್ ಇಂದಾನೆ ಬಂದಿರೋದು ಅಂತ ಹೇಳಿದ್ರು. ಸೊ ಅದು ಆ ತರ ಡಯಾಬಿಟಿಸ್ ಅದು, ಬಟ್ ಎಲ್ಲಾರ್ಗು ಅದೇ ತರ ಇರಲ್ಲ. ಪ್ಯಾಂಕ್ರಿಯಾಸ್ ಇಂದಾನು ಆ ಪ್ರಾಬ್ಲಮ್ ಇರುತ್ತೆ. ಟೈಪ್ 1 ಡಯಾಬಿಟಿಸ್ ಅಂತ ಇರುತ್ತೆ. ಈಗ ಅವರಿಗೆ ಇನ್ಸುಲಿನ್ ಬೇಕಾಗ್ಬೋದು, ಕೆಲವ್ರಿಗೆ ಮಾತ್ರೆ ಬೇಕಾಗ್ಬೋದು. ಸೊ ಒಂದು ಸ್ಪೆಷಲಿಸ್ಟ್ ಹತ್ರ ಹೋದ್ರೆ ನಿಮ್ ಶುಗರ್ ಯಾವ್ದ್ರಿಂದ ಬಂದಿದೆ, ಎಲ್ಲಾ ಶುಗರು ಒಂದೇ ಅಲ್ಲ ಹೇಳಿದ್ನಲ್ಲ. ಸೊ ಎಲ್ಲಾ ಶುಗರು ಒಂದೇ ಅಲ್ಲ. ಒಂದು ಸ್ಪೆಷಲಿಸ್ಟ್ ಹತ್ರ ಹೋದ್ರೆ ನಿಮ್ ಶುಗರ್ದು ಯಾವ ಟೈಪ್, ನಿಮ್ಗೆ ಯಾವ ತರ ಟ್ರೀಟ್ಮೆಂಟ್ ಬೇಕು, ನಿಮ್ಗೆ ಡಯಟ್ ಅಲ್ಲೇ ಚೇಂಜ್ ಮಾಡ್ಕೊಳ್ಬೋದಾ, ಮಾತ್ರೆ ಬೇಕಾ, ಇನ್ಸುಲಿನ್ ಬೇಕಾ ಅಂತ ನೋಡಿ ಹೇಳ್ತಾರೆ. ನೀವ್ ಹಂಗೆ ಹೇಳಿದ್ದು ಮೇಡಮ್. ಮೊದ್ಲು ನಂಗೆ ಫಸ್ಟ್ ನಿಮ್ದು ಬಾಡಿ ಚೆಕ್ ಮಾಡ್ತೀನಿ, ಡಯಟ್ ಅಲ್ಲೇ ರಿವರ್ಸ್ ಆಗುತ್ತಾ, ಮೆಡಿಸನ್ ಬೇಕಾ ಅಂತ ನೋಡ್ತೀನಿ ಅಂತ ಹೇಳಿದ್ರಿ ಮೇಡಮ್. ಆಮೇಲೆ ರಿಪೋರ್ಟ್ ನೋಡಿ ಡಯಟೇ ಸಾಕು ಅಂತ ಹೇಳಿದ್ರಿ. ಸೊ ಎಲ್ಲಾ ತರದ ಶುಗರು ಒಂದೇ ತರ ಅಲ್ಲ ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಎಲ್ಲಾ ತರದ್ದು ಒಂದೇ ತರ ಅನ್ಕೊಂಡಿರ್ತಾರೆ. ಈಗ ನಿಮ್ ವಿಡಿಯೋ ನೋಡ್ಬಿಟ್ಟು ಸುಮಾರು ಜನ ಇನ್ಸುಲಿನ್ ಟೈಪ್ 1 ತಗೋತಾ ಇರೋದು ಅದನ್ನು ನಿಲ್ಲಿಸಬಾರ್ದು. ಸೊ ನಿಮ್ದು ಯಾವ ತರ ಶುಗರ್ ಅಂತ ಒಂದು ಸ್ಪೆಷಲಿಸ್ಟ್ ಹತ್ರ ಹೋಗಿ ಅದು ಒಂದ್ಸತಿ ಚೆಕ್ ಮಾಡಿ ನಿಮ್ಗೆ ಇನ್ಸುಲಿನ್ ಬೇಕಾ, ಮಾತ್ರೆ ಬೇಕಾ, ಅಥವಾ ಡಯಟ್ ಅಲ್ಲೇ ಕಂಟ್ರೋಲ್ ಆಗುತ್ತಾ ಅಂತ ಒಂದು ನಿಮ್ ಸ್ಪೆಷಲಿಸ್ಟ್ ನ ಕನ್ಸಲ್ಟ್ ಮಾಡ್ಬಿಟ್ಟೆ ನೀವ್ ಆ ತರ ಟ್ರೀಟ್ಮೆಂಟ್ ತಗೋಬೇಕು. ಪಲ್ಲವರೇ, ಮತ್ತೆ ತುಂಬಾ ಧನ್ಯವಾದಗಳು ಇವತ್ತು ಬಂದಿದ್ದಕ್ಕೆ. ಈ ನಮ್ಮ ಎಲ್ಲಾ ಕ್ವೆಶ್ಚನ್ಸ್ ನ ಡೀಟೇಲ್ ಆಗಿ ಆನ್ಸರ್ ಮಾಡಿ ನಮ್ಮ ವೀಕ್ಷಕರಿಗೆ ಯಾವ್ಯಾವ ತರ ಶುಗರ್ ನ ಕಂಟ್ರೋಲ್ ಮಾಡ್ಕೋಬಹುದು, ಯಾವ ತರ ಹೋಗಿಸ್ಕೋಬಹುದು ಅಂತ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ತೆ.